ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅಲಂಪ್ರಭು ಪಾಟೀಲ್ ಸೇರಿದಂತೆ ಮುಖಂಡರಾದ ಈರಣ್ಣ ಹಡಪದ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಹಾನ್ ಪುರುಷರು 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆ ಅಣ್ಣ ಬಸವಣ್ಣವರ ಒಂದು ಕಾರ್ಯದಲ್ಲಿ ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಕುಲಕ್ಕೊಬ್ಬ ಶರಣರನ್ನು ಸೇರಿಸಿ ಪರಮ ಪೂಜ್ಯ ಗುರುಗಳಾಗಮಿಸಿದರೆ ಅವರು ತಮ್ಮೆಲ್ಲರ ಪರವಾಗಿ ಹಾರ್ದಿಕವನ್ನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಸಮಾಜವನ್ನ ಒಟ್ಟಾಗಿ ಮಾಡಬೇಕಂತ ಹೇಳಿ ಆಗಿನ ಕಾಲದ ವಿಚಾರ ಇವತ್ತು ನೀರು ಕೂಡ ಎಷ್ಟೋ ಜನ ಸೇರಿಸಿ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿರಬೇಕು. ಏನು ಬಸವಣ್ಣವರ ಅನುಯಾಯಿಗಳು ಬಸವ ತತ್ವದ ಆಧಾರದ ಮೇಲೆ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಅಂದರೂ ಕೂಡ ಇನ್ನೂ ಸಮೀಪಕ್ಕೆ ಬರಲಿಕ್ಕೆ ಮೀನಮೇಷ ನಡೀತಾ ಇದೆ. ಅಂಥದ್ರಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಕುಲಕ್ಕೊಬ್ಬ ಶರಣರನ್ನು ಸೇರಿಸಿ ಈಗೇನು ನಾವು ಪಾರ್ಲಿಮೆಂಟ್ ಅಂತೀವಿ, ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಮೆಂಬರ್ಗಳು MP ಗಳು ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂತು ಶಾಸನವನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಆ ಪಾರ್ಲಿಮೆಂಟ್ ನಮ್ಮ ಸಮಾಜದ ನಾವೆಲ್ಲ ಬೀಗಿನಿಂದ ಹೇಳಬಹುದು, ನಮ್ಮ ಸಮಾಜದ ಒಬ್ಬ ಬಂಧುನೂ ಕೂಡ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ದ ಆಗಿನ ಕಾಲದಲ್ಲಿ. ಅದೇ ಪಾರ್ಲಿಮೆಂಟ್ ಇವತ್ತು ಮುಂದೆ ಬಂದಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರನ್ನ ಸೇರಿಸಿ ಎಲ್ಲರೂ ಕೂಡ ತಮ್ಮ ವಿಚಾರಗಳನ್ನು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಸಮಾಜವನ್ನು ಧರ್ಮದ ಹಾದಿಯಲ್ಲಿ ತರ್ತಕ್ಕಂಥ ರೀತಿ, ಸಮಾಜದಲ್ಲಿ ಇರ್ತಕ್ಕಂಥ ಜಾತೀಯತೆ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮಾನವ ಕುಲ ಒಂದೇ ಅಂತಕ್ಕ ಭಾವನೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಸೇರಿ ಅವರ ಬಾಯಿಂದ ಬಂದಿರತಕ್ಕಂಥ ವಚನ ಸಾಹಿತ್ಯದ ಮೂಲಕ ನುಡಿಮುತ್ತುಗಳು ಸಮಾಜಕ್ಕೆ ಇವತ್ತಿಗೂ ಕೂಡ ದಾರ್ದೀಪವಾಗಿ ಅವರನ್ನ ಜೀವಂತವಾಗಿರಿಸಿದ್ದಾರೆ. ಅವರು ನಮ್ಮನ್ನ ಅವರ ಧ್ಯೇಯ ಬಿಟ್ಟು ಹೋಗಿರಬಹುದು, ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ, ಕೊಟ್ಟಿರ್ತಕ್ಕಂಥ ಸಂದೇಶ, ವಚನ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿದೆ. ಆ ವಚನ ಸಾಹಿತ್ಯದ ಮೂಲ ತತ್ವದ ಅಡಿಯಲ್ಲಿ ಅದರ ಮೇಲೆ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದ್ದು. ಒಂದೇ ಒಂದು ವಚನ 12ನೇ ಶತಮಾನದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಅನಿಸುವ ಪರಿ. ಎಂಥ ವಚನರು, ಸಪ್ತ ಸೂತ್ರಗಳು. ಮಾನವ ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವ ರೀತಿ ನಡೆ ನುಡಿ ಇರಬೇಕಂತಕ್ಕಂಥದ್ದು ಒಂದು ವಚನದಲ್ಲಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿನ ಶರಣ. ಅದಕ್ಕಾಗಿ ಇವತ್ತು ಅಂಬಿಗರ ಚೌಡಯ್ಯನಾಗಿರ್ಬೋದು, ಕೋಲು ಶಾಂತಯ್ಯನವರು ಆಗಿರ್ಬೋದು, ಅನೇಕ ಶರಣರು ಒಬ್ಬರು ಅಂತ ಅಂತ ಅದರಲ್ಲಿ ಹಡಪದ ಅಪ್ಪಣ್ಣವರು ಕೂಡ ಶರಣರು. ಆದರೆ ಇವತ್ತೇನಾಗಿದೆ,
ನಾನು ಚಿಕ್ಕವನಿದ್ದಾಗ ಒಂದು ಸಮಸ್ಯೆ ಆಯಿತು. ನನ್ನ ಊರ ಪಕ್ಕದಲ್ಲಿ ನನ್ನ ಮಂಡಲ ಪಂಚಾಯತಿ ಇಂದು ಹಡಪದಪ್ಪಣ್ಣನವರ ಜಯಂತಿ 892ನೇ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ವತಿಯಿಂದ ಸಂಯುಕ್ತಾಕ್ಷರದಲ್ಲಿ ನಡೀತಕ್ಕಂಥ ಸರ್ಕಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಡಪ ಸಮಾಜ ಕಲಬುರಗಿಯ ನೇತೃತ್ವದಲ್ಲಿ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅಧ್ಯಕ್ಷತೆ ವಹಿಸಿ ಅವರು ಕೂಡ ವೇದಿಕೆ ಹಂಚಿಕೊಂಡು ಉದ್ಘಾಟನೆ ಮಾಡಿ ಮತ್ತು ಭಾಳಷ್ಟು ಪೂಜ್ಯರು ಅಂದರೆ ಕಮಲೇಶ್ವರ ಸೋಮಶೇಖರ ಶಿವಾಚಾರ್ಯರು, ಬಾಲಬ್ರಹ್ಮಚಾರ್ಯ ರಾಯಶಿವ ಶಾಬಾದ ಮತ್ತು ಮುದ್ಗಲ್ನ ಮಹಾಂತ ಶಿವಾಚಾರ್ಯಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತು ಶಿಷ್ಟಾದ ತಹಶೀಲ್ದಾರ್ ಸಾಹೇಬರು ಮತ್ತು ಸಮಾಜದ ಮುಖಂಡರು, ಮಹಿಳೆಯರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಮತ್ತು ಹಿರಿಯ ಗಣ್ಯರು, ನಮ್ಮ ಸಮಾಜದ ಮುಖಂಡರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಕಲಬುರಗಿಯ ಎಸ್ ಎಂ ಪಂಡಿತ್ ರಂಗಮಂದಿರ ಹೃದಯ ಭಾಗದಲ್ಲಿರ್ತಕ್ಕಂಥ ಅನ್ನಪೂರ್ಣ ಸರ್ಕಲ್ನಲ್ಲಿ ನಡೆಯಿತು. ಬಹಳ ವೇದಿಕೆಯಲ್ಲಿ ಮಾನ್ಯ ಶಾಸಕರಿಗೆ ನಮ್ಮ ಸರ್ಕಾರದ ಮುಖಾಂತರ ಅಂದರೆ ಸರ್ಕಾರಕ್ಕೆ ಮುಟ್ಟಿಸೋದೇನಾದ ಸಮಾಜದ ಮುಖಾಂತರ ಅಂದರೆ ಈ ಒಂದು ಸಮಾಜ ಅತಿ ಹಿಂದುಳಿದ ವರ್ಗದಲ್ಲಿ ಒಂದು ಸಣ್ಣ ಸಮಾಜ ಮತ್ತು ಕಾಯಕ ಸಮಾಜ. ಈ ಸಮಾಜವನ್ನು ಭಾಳ ಆರ್ಥಿಕವಾಗಿ, ಸಾಮಾಜಿಕವಾಗಿ, ನ್ಯಾಯ ಮತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಭಾಳ ಹಿಂದುಳಿದಿದೆ. ಈ ಸಮಾಜಕ್ಕೆ ಏನಾದರೂ ಒಂದು ಆರ್ಥಿಕವಾಗಿ ಸದೃಢ ಮಾಡಬೇಕಂದ್ರೆ ನಮ್ಮ ಹಡಪದ ಅಭಿವೃದ್ಧಿ ನಿಗಮ ಆಗಿದೆ. ಆ ಒಂದು ಹಡಪದ ಅಭಿವೃದ್ಧಿ ನಿಗಮಕ್ಕೆ ಒಂದು 100 ಕೋಟಿ ರೂಪಾಯಿಯನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನೀಡಬೇಕು ಅಂತ ಹೇಳಿ ಇವತ್ತು ಮಾನ್ಯ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪ್ರಭು ಪಾಟೀಲರ ಒಂದು ನೇತೃತ್ವದಲ್ಲಿ ಹೇಳಿದ್ದೇವೆ. ಮತ್ತು ಇನ್ನೊಂದೇನದಪ್ಪ ಅಂದರೆ ನಮ್ಮ ಸಮಾಜದ ನಿಂದನೆ ಪದವಾದ, ಅವಾಚ್ಯ ಪದವಾದ ಹಜಾಮ ಪದಕ್ಕೆ ಅಟ್ರಾಸಿಟಿ ಅಥವಾ ಯಾವುದೇ ಕಾನೂನು ಅಂದರೆ ಜಾತಿ ನಿಂದನೆ ಕಾನೂನು ದಾಖಲೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಇಂಥ ಹಲವಾರು ಬೇಡಿಕೆಗಳನ್ನು ಮಾನ್ಯ ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಹೇಳಬಯಸುತ್ತೇವೆ. ಮತ್ತು ಕಲಬುರಗಿ ಈ ನಗರದಲ್ಲಿ ಸಮುದಾಯ ಭವನ ಇಲ್ಲ, ಯಾವುದೇ ರೀತಿಯ ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ಸರ್ಕಾರದ ಅನುದಾನ ಕೂಡ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸಮಾಜಕ್ಕೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಈ ಒಂದು ಎಲ್ಲ ರೀತಿಯಲ್ಲಿ ಈ ಸಮಾಜಕ್ಕೆ ಮೇಲೆತ್ತಕ್ಕಂಥ ಕೆಲಸ ಮಾನ್ಯ ಘನ ಸರ್ಕಾರ ಮಾಡಬೇಕಂತ ಇದು ಹಡಪದಪ್ಪನ ಜಯಂತಿ ನಿಮಿತ್ತವಾಗಿ ಎಲ್ಲರಿಗೂ ಹಡಪದಪ್ಪನ ಜಯಂತ್ಯೋತ್ಸವ ಶುಭಾಶಯ ಕೋರುತ್ತಾ ಮತ್ತು ಸರ್ಕಾರಕ್ಕೆ ತಿಳಿಯಲು ಬಯಸುತ್ತೇನೆ. ನನ್ನ ಹೆಸರು ಹಿರಣ್ಣ ಹಡಪ, ಸಣ್ಣೂರು ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲಬುರಗಿ. ಹಡಪದಪ್ಪನ ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಿದರು ಅಲ್ಲಂಪ್ರಭು ಪಾಟೀಲ್ ಅವರು, ದಕ್ಷಿಣ ಮತಕ್ಷೇತ್ರ ಶಾಸಕರು. ಅವರು ನಾನು ಯಾವುದೇ ರೀತಿಯ ಈ ಮುಂದೆ ಬರ್ತಕ್ಕಂಥ ಮುಂಗಾರು ಅಧಿವೇಶನದಲ್ಲಿ ನಿಮ್ಮ ಹಡಪ ಸಮಾಜದ ಯಾವೇ ಬೇಡಿಕೆ ಇರಲಿ, ಒಂದು ಬೇಡಿಕೆ ಏನಪ್ಪ ಅಂದ್ರೆ ನಿಗಮಕ್ಕೆ 100 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಸರ್ಕಾರ ನೀಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಇನ್ನೊಂದೇನದಪ್ಪ ಅಂತಂದ್ರೆ ಒಂದು ಈ ಹಜಮ ಪದಕ್ಕೆ ಅಟ್ರಾಸಿಟಿ ಕಾನೂನು ಆಯ್ತದ ನೋಡ್ತೀನಿ. ಆಗಲಿಲ್ಲಪ್ಪ ಅಂದರೆ ಕಾನೂನು ಜಾತಿನಿಂದ ಕೇಸ್ ದಾಖಲೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಕ್ಕೆ ಒಂದು ಕಾನೂನು ರಚನೆ ಮಾಡಂತ ಹೇಳ್ತೀನಿ. ಮತ್ತು ಹಲವಾರು ಈ ಹಡಪ ಸಮಾಜ ನೋಡ್ರಿ, ಇಲ್ಲಿವರೆಗೂ ನಾವು ಕರ್ನಾಟಕದಲ್ಲಿ 10-12 ಲಕ್ಷ ಜನಸಂಖ್ಯೆ ಇದ್ದೀವಿ. ಇದ್ದರೂ ಕೂಡ ಇಲ್ಲಿವರೆಗೂ ಒಂದು ಸಣ್ಣ ನಾಮಿನೇಟ್ ಇಲ್ಲ, ಒಂದು MLA ಇಲ್ಲ, MLC ಇಲ್ಲ, ರಾಜ್ಯಸಭಾ ಮೆಂಬರ್ ಇಲ್ಲ, ಮತ್ತು ಯಾವುದೇ ಬೋರ್ಡ್ ಚೇರ್ಮನ್ ಇಲ್ಲ. ಅದಕ್ಕೋಸ್ಕರ ರಾಜಕೀಯವಾಗಿ ಮೇಲೆತ್ತಕ್ಕಂಥ ಕೆಲಸ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಲ್ಲ ಈ ಕಾಂಗ್ರೆಸ್ ಘನ ಸರ್ಕಾರ ಮಾಡಬೇಕಾಗಿ ತಮ್ಮ ಪಕ್ಷದಲ್ಲಿ ಯಾರು ಓಡಾಡ್ತಿರ್ತಾರೆ, ಯಾರು ಆ್ಯಕ್ಟಿವ್ ಆಗಿ ಕಾರ್ಯಕರ್ತರ್ತಾರೆ ಅಂಥವ್ರಿಗೆ ಗುರುತಿಸಿ ನೀವು ಏನಾದರೂ ಒಂದು ನಾಮಿನೇಟ್ ಮಾಡಿದರೆ ಅವ್ರ ಶಕ್ತಿ ತುಂಬಿದೆ, ಅದರಲ್ಲಿ ಇವತ್ತು ಈ ಸಮಾಜಕ್ಕೆ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂತಕ್ಕಂಥ ನಾನು ಈ ಒಂದು ಶಾಸಕರಿಗೆ ಹೇಳಿದೆ.